ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ತಲಕಾಯಲ ಬೆಟ್ಟದ ಮೇಲೆ ನೆಲೆಸಿರುವ ಐತಿಹಾಸಿಕ ಪುರಾತನ ಪ್ರಸಿದ್ಧ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯಕ್ಕೆ ವಾಹನಗಳಲ್ಲಿ ಹೋಗಿ ದೇವರ ದರ್ಶನ ಪಡೆಯಲು ಭಕ್ತಾದಿಗಳಿಗೆ ಅನುಕೂಲವಾಗುವಂತೆ ಭಕ್ತಾದಿಗಳ ನೂರಾರು ವರ್ಷಗಳ ಕನಸು ಈಡೇರಿಸಲು ನೂತನ ವರ್ಷಾರಂಭ 2025 ಜನವರಿ ಮೊದಲನೇ ದಿನದಂದು ಬುಧವಾರ ಬೆಟ್ಟದ ಮೇಲಕ್ಕೆ ನೂತನ ರಸ್ತೆ ಕಾಮಗಾರಿಗೆ ಎಸ್ಎನ್ ಕ್ರಿಯಾ ಟ್ರಸ್ಟ್ ಅಧ್ಯಕ್ಷರು, ಸಮಾಜ ಸೇವಕರು ಹಾಗೂ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ತಲಕಾಯಲ ಬೆಟ್ಟ ಅಶ್ವತ್ಥರೆಡ್ಡಿ, ನಾರಾಯಣರೆಡ್ಡಿ, ರಾಜ್ಕುಮಾರ್, ಪಿಸಿ ನರಸಿಂಹರೆಡ್ಡಿ, ವಸಂತಾಚಾರಿ, ಕರಿಯಪ್ಪನಹಳ್ಳಿ ಮಂಜುನಾಥ್, ಗ್ರಾಮ ಪಂಚಾಯಿತಿ ಸದಸ್ಯ ಕೃಷ್ಣಪ್ಪ, ದಡಂಗಟ್ಟ ಕೃಷ್ಣಪ್ಪ, ಸಂದಪ್ಪ, ಆನಂದ್, ಮಳಮಾಚನಹಳ್ಳಿ ಮುನಿರಾಜು, ಪಾಂಡುರಂಗ ಸೇರಿದಂತೆ ದೇವಾಲಯದ ಅರ್ಚಕರು ಹಾಗೂ ಅನೇಕ ಮುಖಂಡರು ಇದ್ದರು. ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ತಲಕಾಯಲ ಬೆಟ್ಟ ಬಹಳ ಪುರಾಣ ಪ್ರಸಿದ್ಧ ದೇವಾಲಯ. ಎರಡನೇ ತಿರುಪತಿ ಅಂತಲೇ ಹೇಳ್ಬೋದು. ನಮಗೆ ಈ ಭಾಗದಲ್ಲಿ ಶಿಡ್ಲಘಟ್ಟ ಉತ್ತರ ಭಾಗದಲ್ಲಿ ತಲಕಾಯಲ ಬೆಟ್ಟ ದೇವಸ್ಥಾನ, ದಕ್ಷಿಣ ಭಾಗದಲ್ಲಿ ಬ್ಯಾಟರಾಯ ಸ್ವಾಮಿ ದೇವಸ್ಥಾನ. ಭಾಳಷ್ಟು ಹೆಸರುವಾಸಿ ಪ್ರಖ್ಯಾತಿ. ಎಲ್ಲ ಭಕ್ತಾದಿಗಳು ಹೋಗಿ ದರ್ಶನ ಪಡ್ಕೊಂಡು ತಮ್ಮ ಇಷ್ಟಾರ್ಥಗಳನ್ನ ಬೇಡಂತ ಒಂದು ಪ್ರಮುಖ ಆಕರ್ಷಣೀಯ ದೇವಸ್ಥಾನಗಳು. ತಲಕಾಯಲ ಬೆಟ್ಟ ಈ ಗ್ರಾಮದಲ್ಲಿ ನೆಲೆಸಿದಂಥ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಕೆಳಗಡೆ, ಬೆಟ್ಟದ ಕೆಳಗಡೆ ಏನಿತ್ತು ಅದ್ರ ಜೊತೆಗೆ ಬೆಟ್ಟದ ಮೇಲೇನೂ ಸಹ ವೆಂಕಟರಮಣ ಸ್ವಾಮಿ, ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವರು ನೆಲೆಸಿರೋಂಥದ್ದನ್ನು, ದೇವಸ್ಥಾನ ಇರೋಂಥದ್ದನ್ನು ನಾವೆಲ್ಲ ಹಿಂದಿನಿಂದನೂ ಸಹ ನೋಡ್ತಾ ಇದ್ವಿ. ಬೆಟ್ಟದಕ್ಕೆ ದೇವರ ದರ್ಶನಕ್ಕೆ ಮೆಟ್ಟಿಲು ವ್ಯವಸ್ಥೆ ಆಗಿತ್ತು. ಆದರೆ ಕಾಲಕ್ರಮೇಣ ಈಗ ಆಧುನಿಕ ಯುಗದಲ್ಲಿ ಯಂತ್ರಗಳು ಮತ್ತು ವಾಹನಗಳ ಅವಶ್ಯಕತೆ ನಾವೆಲ್ಲನೂ ಸಹ ಡಿಪೆಂಡ್ ಆಗಿರೋಂಥದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ನೋಡ್ತಾ ಇದ್ದೀವಿ. ವಯಸ್ಸಾದಂಥವ್ರಿಗೂ ಸಹ ಮೇಲೆ ಹೋಗಿ ದೇವರ ದರ್ಶನ ಪಡ್ಕೊಳ್ಳೋದು ಕಷ್ಟ ಆಗ್ತಾಯಿತ್ತು. ಯತಿರಾಜ್ ಮಹಾಸ್ವಾಮಿಗಳು ಮೊನ್ನೆ ಈ ದೇವರ ಸನ್ನಿಧಾನಕ್ಕೆ ಬಂದು ಕಾಲ್ನಡಿಗೆಯಲ್ಲಿ ಬೆಟ್ಟನ ಹತ್ತಿ ರಸ್ತೆನ ಕೂಡಲೇ ಮಾಡಬೇಕು ಅಂತೇಳಿ ಅವರ ಒಂದು ಸಂಕಲ್ಪನೂ ಸಹ ನಮ್ಮೆಲ್ಲರಿಗೂ ಸಹ ಒಂದು ಸಂದೇಶನ ನೀಡಿದರು. ಈ ಭಾಗದ ಎಲ್ಲ ಮುಖಂಡರುಗಳು, ದೇವಸ್ಥಾನದ ಜೀರ್ಣೋದ್ಧಾರ ಕಮಿಟಿ ಮತ್ತು ಎಲ್ಲ ಏನು ಈ ದೇವಸ್ಥಾನ ಸುತ್ತಮುತ್ತಲು ಇರೋಂಥ ಗ್ರಾಮ ಪಂಚಾಯಿತಿ ಸದಸ್ಯರುಗಳು, ಮುಖಂಡರುಗಳು ಎಲ್ಲರೂ ಸಹ ಈ ದೇವರ ಸನ್ನಿಧಾನಕ್ಕೆ ರಸ್ತೆ ಆಗಬೇಕು ಅನ್ನೋದು ಎಲ್ಲರ ಸಂಕಲ್ಪ ಆಗಿತ್ತು. ಆ ನಿಟ್ಟಿನಲ್ಲಿ ಏನು ಸಣ್ಣ ಪುಟ್ಟ ಏನಿತ್ತು ಇದ್ರ ವಿಚಾರ ರಸ್ತೆ ಮಾಡೋದಕ್ಕೆ ಎಲ್ಲನೂ ಸಹ ಒಂದು ಸಹಕಾರನ ತಗೊಂಡು ಎಲ್ಲ ಮುಖಂಡರುಗಳು ಸೇರಿ ಎಲ್ಲರ ಒಂದು ಸಹಕಾರದಿಂದ ಈ ರಸ್ತೆನ ಮಾಡೋದಕ್ಕೆ ಒಂದು ಪ್ರಯತ್ನ ಮಾಡಿ ಇದರ ಭಾಗವಾಗಿ ಹೊಸ ವರ್ಷ ದಿನ ಸುಮಾರು ಒಂದು 500 ಅಡಿಯಷ್ಟು ರಸ್ತೆ ಇವತ್ತು ಆಗಿರೋದು ನಮ್ಮ ಕಣ್ಮುಂದೆ ಕಾಣ್ತಾ ಇದೆ. ಇದೇ ರೀತಿ ಯಾವುದೇ ವಿಘ್ನಗಳು ಬರ್ದಿರ ಸುಮಾರು ಒಂದು 40-45 ಅಡಿ ರಸ್ತೆ ಬೆಟ್ಟದ ಮೇಲೆ ಹೋಗೋದಕ್ಕೆ ಅನುಕೂಲ ಆಗೋಂಥ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಸರಾಗವಾಗಿ ಸಾಗಬೇಕು. ಈ ರಸ್ತೆ ಮಾಡೋಂಥ ವಿಚಾರದಲ್ಲಿ ನಮ್ಮದು ಸಹ ಒಂದು ಸಂಕಲ್ಪ, ನಮಗೂ ಆ ದೇವರು ಇದಕ್ಕೆ ರಸ್ತೆ ಮಾಡಬೇಕು ಅಂತ ಒಂದು ಮನಸ್ಸು ಕೊಟ್ಟಿದ್ದರು. ಅದರ ಭಾಗವಾಗಿ ನಮ್ಮದು ಒಂದು ಅಳಿಲು ಸೇವೆಯಿಂದ ಇದು ಪ್ರಾರಂಭ ಆಗಲಿ ಅಂಥೇಳಿ ಇದಕ್ಕೆ ಇವತ್ತು ಚಾಲನೆ ನಮ್ಮ ಮುಖಂಡರು ಕೊಟ್ಟಿರ್ತಾರೆ. ಆ ನಿಟ್ಟಿನಲ್ಲಿ ಇದು ಸರಾಗವಾಗಿ ಸುಗಮವಾಗಿ ಮೇಲೆ ನೆಲೆಸಿರೋಂಥ ವೆಂಕಟರಮಣ ಸ್ವಾಮಿ ದರ್ಶನ ಸಹ ತಾಲೂಕಿನ ಜನತೆಗೆ ಮತ್ತು ಈ ದೇವರ ಒಕ್ಕಲು ಎಲ್ಲಿದ್ದಾರೆ ನಮ್ಮ ರಾಜ್ಯದಲ್ಲಿ ಎಲ್ಲರಿಗೂ ಸಹ ಅನುಕೂಲ ಆಗಿ ಹೆಚ್ಚು ಆಕರ್ಷಣೀಯವಾಗಿ ಪ್ರವಾಸೋದ್ಯಮ ಸ್ಥಳವಾಗಿ ಇದು ಪ್ರಖ್ಯಾತಿ ಹೊಂದಲಿ, ಎಲ್ಲರೂ ಬಂದು ದರ್ಶನ ಮಾಡ್ಕೊಳ್ಳೋಂಥದ್ದಾಗಲಿ ಅಂಥೇಳಿ ಎಲ್ರಿಗೂ ಸಹ ಈ ದಿನ ಹೊಸ ವರ್ಷದ ಶುಭಾಶಯಗಳನ್ನ ಕೋರಿ ತಮ್ಮೆಲ್ಲರ ಇಷ್ಟಾರ್ಥಗಳು ವೆಂಕಟರಮಣ ಸ್ವಾಮಿ ಈಡೇರಿಸಲಿ, ತಮ್ಮ ಸಮಸ್ಯೆಗಳನ್ನ ದೂರ ಮಾಡಲಿ, ತಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ, ತಮ್ಮ ಕುಟುಂಬದಲ್ಲಿ ಆರ್ಥಿಕ ಸುಸ್ಥಿತಿ ಇರಲಿ, ಆರೋಗ್ಯದ ಭಾಗ್ಯ ಇರಲಿ ಅಂತೇಳಿ ತಮ್ಮ ಮುಖೇನ ಎಲ್ರಿಗೂ ಸಹ 2025 ಭಾಳ ಹರ್ಷ, ಸಂತೋಷ, ಆರೋಗ್ಯ ತುಂಬಿರೋಂಥ ವರ್ಷ ನಿಮ್ಮೆಲ್ರಿಗೂ ಆಗಲಿ. ರೈತರಿಗೆ ಮಳೆ ಬೆಳೆ ಹೆಚ್ಚಾಗಿ ಅದು ಬೆಳೆದಂಥ ಬೆಳೆ ಒಳ್ಳೆ ಬೆಲೆ ಸಿಕ್ಕಿ ಅವರ ಮುಖದಲ್ಲಿ ಸಹ ನಗು ಬರೋಂಥದ್ದು, ಸಂತೋಷ ತುಂಬಿ ಹುಕ್ಕಂಥದ್ದು ಆಗಲಿ ಅಂತೇಳಿ ತಮ್ಮ ಮುಖೇನ ನಾನು ಎಲ್ರಿಗೂ ಸಹ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಕೆಲಸ ಅಂತ ಹೇಳಿದ್ದಾರೆ, ಇಟಾಚಿ ಇಟ್ಕೊಂಡು ಮಾಡೋಂಥದ್ದು. ಈ ಕೆಲಸದಲ್ಲಿ ಈಗ ಇದು ಮೊದಲನೇ ದಿನ, ಪ್ರಾರಂಭದ ದಿನ. ಸೊ ಇಷ್ಟು ದೂರ ಬಂದಿದ್ದಾರೆ. ಇನ್ಮೇಲೆ ಇದನ್ನು ಸಣ್ಣ ಪುಟ್ಟ ಕೊರಕಲಿರೋಂಥದ್ದನ್ನೆಲ್ಲ ಸರಿಪಡಿಸ್ಕೊಂಡು ತದನಂತರ ಇದಕ್ಕೆ ಮಣ್ಣು ನೋಡ್ಕೊಳ್ಳೋಂಥದ್ದು, ಇದನ್ನು ಸಮತಟ್ಟು ಮಾಡ್ಕೊಳ್ಳೋಂಥದ್ದು, ಬೆಟ್ಟದ ಮೇಲೆ ಇನ್ನೊಂದಷ್ಟು ಭೂಮಿನ ವಿಸ್ತಾರವಾಗಿ ನಾವು ಅಲ್ಲಿ
ಸರಿ ಮಾಡುವಂಥದ್ದು, ವಾಹನಗಳ ನಿಲುಗಡೆಗೆ ವ್ಯವಸ್ಥೆ ಆಗುವಂಥದ್ದು, ಮತ್ತು ದೇವರ ದರ್ಶನಕ್ಕೆ ಹೋಗೋಂಥ ಜಾಗದಲ್ಲಿ ಏನಾದರೂ ಅಡೆತಡೆಗಳಿದ್ದರೆ, ಕಲ್ಲು ಗುಂಡುಗಳಿದ್ದರೆ ಅವೆಲ್ಲ ಸರಿಸಿ ಭಕ್ತಾದಿಗಳಿಗೆ ದೇವ್ರ ದರ್ಶನಕ್ಕೆ ಹೋಗೋಂಥವ್ರ ವಿಚಾರವಾಗಿ ಅದಕ್ಕೆ ಅನುಕೂಲ ಮಾಡೋಂಥದ್ದು ಇವೆಲ್ಲವೂ ಸಹ ಆಗಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಸುಮಾರು 1.5-2 ತಿಂಗಳ ಕೆಲಸ ಆಗುತ್ತೆ ಅಂತ ಅನಿಸುತ್ತೆ. ಹಾಗಾಗಿ ಈ ಒಂದು ಪ್ರಯತ್ನಕ್ಕೆ ಎಲ್ಲರೂ ಸಹ ಕೈ ಜೋಡಿಸ್ಲಿ, ಆ ದೇವರ ಕೃಪೆಗೆ ಪಾತ್ರರಾಗಲಿ, ಅವನ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂಥೇಳಿ ನಾನು ಎಲ್ರಿಗೂ ಸಹ ಶುಭ ಹಾರೈಸ್ತೀನಿ. ಮತ್ತು ಈ ರಸ್ತೆ ವಿಚಾರವಾಗಿ ಎಲ್ಲರೂ ಸಹ ಸಹಕಾರ ಕೊಡಬೇಕು ಅಂತ ಎಲ್ಲರಲ್ಲೂ ಸಹ ನಾನು ಮನವಿ ಮಾಡ್ಕೊಳ್ತೀನಿ. ತಮ್ಮ ಎಲ್ರಿಗೂ ಈ ದಿನ ತಲಕಾಯಲು ಬೆಟ್ಟದ ಗೋನೇಲ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಸನ್ನಿಧಿಯಲ್ಲಿ ಪುಟ್ಟು ಆಂಜನೇಯಪ್ಪನವ್ರ ಸಾರು ಇಲ್ಲಿ ಈ ರೋಡ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ತುಂಬ ಎಲ್ಲರಿಗೂ ಸಂತೋಷದ ಸುದ್ದಿ ಇದು. ಇವತ್ತು ಇಂಥ ಇನ್ನೂ ಅತ್ಯಂತ ಹೆಚ್ಚಿಗೆ ಭಕ್ತಾದಿಗಳು ಆಗಲಿ, ಇನ್ನು ದೇವರ ಕೃಪೆಯಿಂದ ಚೆನ್ನಾಗಿ ಅವರಿಗೆ ಪುಟ್ಟು ಆಂಜನೇಯಪ್ಪ ಅವರಿಗೆ ಒಳ್ಳೆಯದಾಗಲಿ. ಇಂಥವ್ರು ಇನ್ನೂ ಬಂದು ನಮ್ಮ ದೇವಸ್ಥಾನ ಒಳ್ಳೆಯ ಅಭಿವೃದ್ಧಿ ಆಗಲಿ. ನಾವು ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು 4 ಮಾತು ಮಾತಾಡಿ